ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಲಂಕಾಕಾಂಡ, ಇದರಿಂದ ಚೌಪಾಯಿಗಳು ಮತ್ತೆ ದೋಹೆಯನ್ನ ತಿಳ್ಕೊಳ್ಳೋಣ. ಏಕು ಏಕು ನಿಸಿಚರು ಗಹಿ ಪುನಿ ಕಪಿ ಚಲೆ ಪರಾಯಿ ऊपर आपू हेट भट गिरही धरनी पर आई राम प्रताप प्रबल कपि जूथा मर्दही निसिचर सुभट बरोथा चढ़े दुर्ग पुनि जह तह बानर जय रघुबीर प्रताप दिवाकर चले निसाचर निकर पराई प्रबल पवन जिमि घन समुदायी आहाकार भयमु पुर भारी रोवहि बालक आतुर नारी सब मिली देहि रावनहि गारी राज करत येहि मृत्यु हंकारी निज दल बिछल सुनी तेहि काना फेरी सुभट लंकेश रिसाना जो रन बिमुख सुना मैं काना सो मैं हतब कराल कृपाना सर्बसु खाई भोग करी नाना समर भूमि भये बल्लभ प्राणा उग्र बचन सुनी सकल डेराने चले क्रोध करी सुभट लजाने सन्मुख मरन बीर के शोभा तब तिन्ह तजा प्राण कर लोभा. ಇವು ಚೌಪಾಯಿಗಳು ಮತ್ತೆ ದೋಹೆ. ಈಗ ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ರಾಮ ಮತ್ತೆ ರಾವಣರ ಸೈನ್ಯದ ನಡುವೆ ಈಗ ಯುದ್ಧ ಪ್ರಾರಂಭ ಆಗಿದೆ. ವಾನರ ಬಲ್ಲೂಕಗಳು ಪರ್ವತ ಶಿಲೆಗಳನ್ನ ಎತ್ತಿ ಕೋಟೆಯ ಮೇಲೆ ಎಸಿತಾರೆ. ರಾಕ್ಷಸರ ಕಾಲು ಹಿಡಿದು ಗಿರಗಿರ ಅಂತ ತಿರುಗಿಸಿ ನೆಲಕ್ಕೆ ಅಪ್ಪಳಿಸ್ತಾ ಇದ್ರು. ಆಮೇಲೆ ಅವರ್ಣನೀಯವಾದಂತಹ ಸ್ಫೂರ್ತಿಯಿಂದ ಜಿಗಿದು ಕೋಟೆ ಮೇಲೆ ಲಗ್ಗೆ ಇಟ್ರು. ಆಮೇಲೆ ಊರೊಳಗಡೆ ಪ್ರವೇಶ ಮಾಡಿದ್ಮೇಲೆ ಏನ್ ಮಾಡಿದ್ರು, ಎಲ್ಲಂದ್ರಲ್ಲಿ ಭವನಗಳು ಯಾವ್ದು ಸಿಕ್ಕುತ್ತೋ ಅದ್ರ ಒಳಗಡೆ ಎಲ್ಲ ಹೋಗಿ ಶ್ರೀರಾಮನ ಕೀರ್ತಿಯನ್ನ ಅವರು ಹಾಡಿ ಹೊಗಳೋದಕ್ಕೆ ಶುರು ಮಾಡ್ತಾರೆ. ಮತ್ತೆ ವಾನರ ವೀರರು ನಿಶಾಚರ ಯೋಧರನ್ನ ಹಿಡಿದು ಎತ್ಕೊಂಡು ಭವನಗಳ ಮೇಲಿಂದ ಕೆಳಗಡೆ ಎಸಿತಾ ಇದ್ರು. ಅಂದ್ರೆ ರಾಕ್ಷಸರ ಸೈನ್ಯದಲ್ಲಿ ಯಾರ್ಯಾರು ಸಿಗ್ತಾರೋ ಯೋಧರು ಅವ್ರನ್ನೆಲ್ಲ ಎತ್ಕೊಳ್ಳೋದು, ಮೇಲಿಂದ ಕೆಳಗಡೆ ಎಸಿತಾ ಇದ್ರು. ಮೇಲಿಂದ ಬಿದ್ದಂತ ರಾಕ್ಷಸರು ನುಚ್ಚು ನೂರಾಗ್ತಾ ಇದ್ರು. ಕೆಲವರು ರಾಕ್ಷಸರನ್ನೂ ಕೂಡ ಎತ್ಕೊಂಡೇ ಧುಮುಕ್ತಾ ಇದ್ರು. ಕೆಳಗಡೆ ರಾಕ್ಷಸರು ಇರ್ತಾ ಇದ್ರು, ಮೇಲೆ ವಾನರರು ಇರ್ತಾ ಇದ್ರು. ಈ ರೀತಿ ರಾಕ್ಷಸರನ್ನ ಅವರು ಕೊಲ್ತಾ ಇದ್ರು. ಶ್ರೀರಾಮನ ಪ್ರತಾಪದಿಂದ ಪ್ರಬಲವಾದಂತಹ ವಾನರ ಸೇನೆ ನಿಶಾಚರ ಸುಭಟರ ಕೋಟೆಯನ್ನ ಹಿಡಿದು ಹಿಸ್ಕಾಗ್ತಾ ಇದ್ರು. ಅಂದ್ರೆ ಯಾರ್ಯಾರು ಸಿಗ್ತಾರೋ ಎಲ್ಲರನ್ನೂ ಕೂಡ ಕೊಂದಾಕ್ತಾ ಇದ್ರು. ಮತ್ತೆ ವಾನರರು ಎಲ್ಲೆಂದ್ರಲ್ಲಿ ದುರ್ಗವನ್ನ ಏರಿ ಪ್ರತಾಪ ದಿವಾಕರನಾದಂತಹ ಶ್ರೀರಾಮನಿಗೆ ಜಯವಾಗಲಿ ಜಯವಾಗಲಿ ಅಂತ ಜಯಕಾರ ಮಾಡ್ತಾ ಇದ್ರು. ಪ್ರಚಂಡ ಬಿರುಗಾಳಿ ಬೀಸಿದಾಗ ಮೋಡಗಳೆಲ್ಲ ಹೇಗೆ ಚದರಿ ಹೋಗುತ್ತೋ ಅದೇ ರೀತಿ ವಾನರ ಸೇನೆಯ ಹೊಡೆತಕ್ಕೆ ರಾಕ್ಷಸರ ತಂಡಗಳೆಲ್ಲವೂ ಕೂಡ ಚಲ್ಲಾಪಿಲ್ಲಿಯಾಗಿ ಓಡ್ ಹೋದ್ರು. ನಗರ ಆಹಾಕಾರದಿಂದ ಹೋಗಿತ್ತು. ಬಾಲಕರು, ಅಬಲೆಯರು ಮತ್ತೆ ರುಗ್ನಾವಸ್ಥೆಯಲ್ಲಿರೋರು, ಅಂದ್ರೆ ಏನು, ರೋಗ ಬಂದಿರೋರು, ವಯಸ್ಸಾಗಿರೋರೆಲ್ಲ ಇರ್ತಾರಲ್ಲ, ಅವರೆಲ್ಲ ರೋಧಿಸೋದಕ್ಕೆ ಶುರು ಮಾಡ್ತಾರೆ. ಅಂದ್ರೆ ಜೋರಾಗಿ ಅಳೋದಕ್ಕೆ ಕಿರ್ಚಿ ಅವ್ರು ಅಳೋದಕ್ಕೆ ಶುರು ಮಾಡ್ತಾರೆ. ಏನ್ ಹೇಳ್ತಾರೆ ಅಂತಂದ್ರೆ, ರಾವಣ ಯಾವಾಗಿಂದ ಈ ರಾಜ್ಯವನ್ನ ಆಳೋದಕ್ಕೆ ಶುರು ಮಾಡಿದ್ನೋ ಆಗ್ಲಿಂದ ಮೃತ್ಯುವನ್ನ ಆಹ್ವಾನ ಮಾಡ್ಬಿಟ್ಟಿದ್ದಾನೆ. ಇವನು ರಾಜ್ಯವಾಳೋದ್ರಿಂದಾನೇ ಮೃತ್ಯು ಬಂದಿದೆ ಅಂತ ಎಲ್ಲರೂ ಅವನನ್ನ ಬೈಯೋದಕ್ಕೆ ಶುರು ಮಾಡ್ತಾರೆ. ತನ್ನ ಸೈನ್ಯ ಎಲ್ಲ ವಿಚಲಿತವಾಗಿ ಚೆಲ್ಲಾಪಿಲ್ಲಿ ಆಗಿರೋದನ್ನ ಕೇಳಿದ ತಕ್ಷಣ ರಾವಣ ಕೋಪ ಮಾಡಿಕೊಂಡು ಓಡ್ತಾ ಇದ್ರಲ್ಲ ಯೋಧರು, ಅವನ ಕಡೆ ಯೋಧರೆಲ್ಲ ಓಡೋಗ್ತಾ ಇದಾರಲ್ಲ, ಅವ್ರನ್ನೆಲ್ಲ ಹಿಂದಕ್ಕೆ ಕರೆದು ಈ ರೀತಿ ಹೇಳ್ತಾನೆ. ಅವನೇನು ಹೇಳ್ತಾನೆ, ರಣರಂಗದಲ್ಲಿ ಬೆನ್ನು ತೋರಿಸ್ತಾ ಇದ್ದೀರಾ, ನಾನೇ ಸ್ವತಃ ನನ್ನ ಕರಾಳ ಕೈಯಿಂದಾನೆ ನಿಮ್ಮನ್ನೆಲ್ಲ ಕೊಂದು ಬಿಡ್ತೀನಿ. ನನ್ನ ಉಪ್ಪು ತಿನ್ಕೊಂಡು ನಾನು ಕೊಟ್ಟಂತ ಭೋಗಗಳನ್ನ, ಬೇರೆ ಬೇರೆ ಎಷ್ಟೆಲ್ಲಾ ಭೋಗಗಳನ್ನ ಕೊಟ್ಟಿದ್ದೀನಿ, ಅದನ್ನೆಲ್ಲ ಭೋಗಿಸಿ ಈಗ ನನಗೆ ನೀವು ಎರಡು ಬಗಿತಾ ಇದ್ದೀರಾ. ನನ್ನನ್ನು ಬಿಟ್ಟು ಯುದ್ಧದಲ್ಲಿ ನೀವು ಓಡೋಗ್ತಾ ಇದ್ದೀರಾ. ಯುದ್ಧರಂಗದಲ್ಲಿ ನಿಮಗೆ ಹರಣ ಅನ್ನೋದು ಪ್ರಿಯವಾಗಿರೋದೆ, ಸೋಲು ಅನ್ನೋದು ಪ್ರಿಯನಾ ನಿಮಗೆ ಅಂತ ಹೇಳ್ತಾನೆ. ರಾವಣನ ಕಠೋರ ವಚನಗಳನ್ನೆಲ್ಲ ಕೇಳಿ ರಾಕ್ಷಸರ ವೀರರೆಲ್ಲರೂ ಮೊದಲು ಹೆದರ್ಕೊಳ್ತಾರೆ, ಮತ್ತು ಅವ್ರಿಗೆ ನಾಚಿಕೆ ಕೂಡ ಆಗುತ್ತೆ. ಹೌದು, ನಾವು ಮಾಡ್ತಾ ಇರೋದು ಸರಿಯಲ್ಲ ಅಂತನ್ಬಿಟ್ಟು ಮತ್ತೆ ಅವ್ರಿಗೆಲ್ಲ ಕೋಪ ಉಕ್ಕಿ ಹರಿಯತ್ತೆ. ಯುದ್ಧಕ್ಕೋಸ್ಕರ ಅವರು ಮತ್ತೆ ಹೊರಡ್ತಾರೆ. ರಣರಂಗದಲ್ಲಿ ಯುದ್ಧ ಮಾಡ್ತಾ ಮಾಡ್ತಾ ಸಾಯೋದ್ರಲ್ಲೇ ವೀರರಿಗೆ ಶೋಭೆ ತರುತ್ತೆ ಅಂತ ಯೋಚನೆ ಮಾಡ್ಕೊಂಡು ಅವರು
ತಮ್ಮ ಹರಣದ ಹಂಗನ್ನೇ ಬಿಟ್ಬಿಡ್ತಾರೆ. ಬಿಡು, ನಮ್ಗೇನಾದರೂ ಆಗಲಿ, ಸತ್ರೂ ಪರವಾಗಿಲ್ಲ, ನಾವು ಯುದ್ಧ ಮಾಡ್ತಾ ಮಾಡ್ತಾ ಸಾಯಬೇಕು, ವೀರರಿಗೆ ಅದೇ ಸರಿ ಅಂತಂದ್ಬಿಟ್ಟು ಅವ್ರು ಆ ರೀತಿ ಯೋಚನೆ ಮಾಡಿ ಮತ್ತೆ ಯುದ್ಧ ಮಾಡೋದಕ್ಕೆ ಬರ್ತಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.